ಹೈ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ಸಿಟಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಟಿ ವೆಬ್ ಕಾಸ್ಟಿಂಗ್ ಜಾರಿಗೆ ಮೀನಾವೇಶ ಇವತ್ತು ಅಪ್ಡೇಟ್ ಕೂಡ ಬಂದಿದೆ. ಸಿಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ವೆಬ್ ಕಾಸ್ಟಿಂಗ್ ಇರೋದಿಲ್ಲ ಅಂತ ಅಪ್ಡೇಟ್ ಬಂದಿದೆ. ಇನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ. ಪಾರದರ್ಶಕತೆ ಪರೀಕ್ಷೆಗೆ ಅನುಕೂಲ. SLC PUC ಗೆ ನಿಮಗೆ ಗೊತ್ತಿಲ್ಲ ವೆಬ್ ಕಾಸ್ಟಿಂಗ್ ಇದೆ, ಬಟ್ ಸಿಟಿಗೆ ಯಾಕಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಅದೇ ರೀತಿ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಸಿಟಿ ಸೇರಿ ತಾವು ನಡೆಸುವ ಎಲ್ಲಾ ಪರೀಕ್ಷೆಗಳಿಗೆ ವೆಬ್ ಕಾಸ್ಟಿಂಗ್ ಅದೇ ರೀತಿ ಫೇಸ್ ರೆಕಗ್ನಿಷನ್ ವ್ಯವಸ್ಥೆ ಜಾರಿಗೊಳಿಸಲು ಅನುಮತಿ ಕೋರಿ ಕೆಎ ಬಂದ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿದೆ. ಕೆಎ ಬಂದ್ಬಿಟ್ಟು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಅಂತೆ. ನಮ್ಮ ಎಲ್ಲಾ ಪರೀಕ್ಷೆಗಳಲ್ಲಿ ಸಿಟಿ ಪರೀಕ್ಷೆಗಳಿಗೂ ಸೇರಿ ಎಲ್ಲಾ ಪರೀಕ್ಷೆಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿ ಅದೇ ರೀತಿ ಇದನ್ನ ಮಾಡಿ ಅಂದ್ರೆ ಫೇಸ್ ರೆಕಗ್ನಿಷನ್ ಕೂಡ ಮಾಡಿ ಅಂತ ಈಗ ಈ ವರ್ಷ ಈ ವ್ಯವಸ್ಥೆ ಜಾರಿ ಮಾಡುತ್ತೆ. ಈ ಎಲ್ಲ ಬಗ್ಗೆ ಹೇಳೋದಾಗೋದಿಲ್ಲ, ಇನ್ನು ಸಮಯ ಇದೆ ಅಂತ ಹೇಳಿದ್ದಾರೆ. ಬಟ್ ಈ ವರ್ಷ ಇನ್ನೇನು ಪರೀಕ್ಷೆ ಕೂಡ ಬರುತ್ತೆ, ಆ ನಿಟ್ಟಿನಲ್ಲಿ ಈ ವರ್ಷ ಸಾಧ್ಯತೆ ಕಡಿಮೆ, ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ ಕಡಿಮೆ. ನೆಕ್ಸ್ಟ್ ಮುಂದೆ ಕಾಯ್ದು ನೋಡೋಣ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಕೆ ಡೈರೆಕ್ಟ್ ಏನ್ ಹೇಳಿದ್ದಾರೆ ಅಂದ್ರೆ ಸಿಟಿ ಸೇರಿ ಕೆ ನಡೆಸುವ ಎಲ್ಲಾ ಪರೀಕ್ಷೆಗಳಲ್ಲಿ ಅಕ್ರಮಗಳಿಗೆ ಅವಕಾಶವಾಗದಂತೆ ಮತ್ತಷ್ಟು ಪಾರದರ್ಶಕತೆಯಿಂದ ನಡೆಗೋಸ್ಕರ ವೆಬ್ ಕಾಸ್ಟಿಂಗ್ ಅದೇ ರೀತಿ ಫೇಸ್ ರೆಕಗ್ನಿಷನ್ ಜಾರಿಗೆ ಅಗತ್ಯತೆ ಇದೆ. ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಸಿಟಿ ಸೂಕ್ಷ್ಮ ಅದೇ ರೀತಿ ಅತಿ ಸೂಕ್ಷ್ಮ ಕೇಂದ್ರಗಳಲ್ಲಿ ಈ ವ್ಯವಸ್ಥೆಗೆ ಸರ್ಕಾರ ಅನುಮೋದನೆ ನೀಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಯಾವ್ದು ಅತಿ ಸೂಕ್ಷ್ಮ ಇದೆ ಅಲ್ಲಿಗೆ ಒಳ್ಳೇದು ಅಂತ ಹೇಳಿದ್ದಾರೆ. ವೆಬ್ ಕಾಸ್ಟಿಂಗ್ ಅಂದ್ರೆ ಹೆಂಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ 24 ವಿದ್ಯಾರ್ಥಿಗಳು ಒಂದು ಕೊಠಡಿಯಂತೆ ಬರೋಬ್ಬರಿ 1,00,000 ವಿದ್ಯಾರ್ಥಿಗಳಿಗೆ 13,000 ಕೊಠಡಿ ಬೇಕು, CC ಕ್ಯಾಮೆರಾ ಬೇಕು, ಇಂಟರ್ನೆಟ್ ಪ್ರೋಟೋಕಾಲ್ ಬೇಕು, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಿಯಂತ್ರಣ ಬೇಕು, ಸ್ಕ್ರೀನ್ ಬೋರ್ಡ್ ಬೇಕು, ಇನ್ನಿತರ ಉಪಕರಣ ಬೇಕು, ಎಲ್ಲ ಕೂಡ ಮಾಡೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ನಕಲು ಆಗೋದು, ಕಾಪಿ ಆಗೋದು, ಸ್ಕ್ಯಾಮ್ ಆಗೋದು ಎಲ್ಲ ಕೂಡ ಆಗ್ತಾ ಇತ್ತು. ಬಟ್ ಸರ್ಕಾರ ಇನ್ನು ಕೂಡ ಅನುಮತಿ ನೀಡಿಲ್ಲ ಅಂತ ಹೇಳಿ ಪೋಷಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಇರ್ಲಿ, ನನ್ನ ಪೆಂಡಿಂಗ್ ಇದೆ, ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ಕೊಡ್ಬೋದು. ಬಟ್ ವಿದ್ಯಾರ್ಥಿಗಳು ನಿಮ್ಮ ಮಟ್ಟಿಗೆ ತಯಾರಿ ಮಾಡ್ಕೊಳ್ಳಿ. ಕೊಟ್ರು ಫೇಸ್ ರೆಕಗ್ನಿಷನ್ ಅದೇ ರೀತಿ ಕ್ಯಾಮ್ರಾಗಳನ್ನು ಕೊಟ್ಟರು ಕೊಡದೇ ಇದ್ರು ಕೂಡ ಪರೀಕ್ಷೆ ಮುಂದ್ಬಿಟ್ಟು ಕಟ್ಟುನಿಟ್ಟಾಗಿರುತ್ತೆ. ನಾವು ಪರೀಕ್ಷೆನ ಕಟ್ಟುನಿಟ್ಟಾಗಿ ಮಾಡ್ತೀವಿ. ಯಾವುದೇ ರೀತಿ ಸಮಸ್ಯೆ ಆಗೋದು ಆ ರೀತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರೆ. ಒಟ್ಟಾರೆ ಸದ್ಯಕ್ಕೆ ವೆಬ್ ಕಾಸ್ಟಿಂಗ್ ಅದೇ ರೀತಿ AI ಬಂದ್ಬಿಟ್ಟು SLC PUC ಗೆ ಇಂಪ್ಲಿಮೆಂಟ್ ಆಗುತ್ತೆ, ಅದೇ ರೀತಿ CET ಆಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ.